ಮತ್ತು ಏನ್ರಿ ಸ್ವಾಮಿ ಕನ್ಯಾ ಹುಡುಕ್ಯಾಡೋದು ಬ್ಯಾಡ, ಹುಡುಕ್ಯಾಡ್ರಿ. ಆಗ ಸದ್ಗುರುನಾಥನ ಹುಡುಕ್ಯಾಡಕ್ಕೆ 12 ವರ್ಷ ಟೈಮ್ ತಿತ್ತಿತ್ತು. ಈಗ ಒಂದು ಕನ್ಯಾ ಹುಡುಕಾಡ್ಬೇಕಾದ್ರೆ 12 ವರ್ಷ ಟೈಮ್ ಹೋಗಾಕತ್ತದ. ಅದಕ್ಕೆ ಸದ್ಗುರುನಾಥನನ್ನು ಒಮ್ಮೆ ಭೇಟಿ ಆದೀವಂದ್ರೆ ಅದಕ್ಕೆ ಒಬ್ರು ಬರೀತಾರ್ರಿ ಏನಂತಂದ್ರೆ, ರಾಜಾ ಪ್ರಸನ್ನಂ ರಾಜಾ ಪ್ರಸನ್ನಂ ಗಜಭೂಮಿದಾನಂ, ದಾತಾ ಪ್ರಸನ್ನಂ ದಮಡೀಚದಾನಂ, ವೇಶ್ಯಾ ಪ್ರಸನ್ನಂ ಮಲಮೂತ್ರದಾನಂ, ಸದ್ಗುರು ಪ್ರಸನ್ನಂ ವೈಕುಂಠಧಾಮಂ. ಅರೆ, ಒಮ್ಮೆ ಸದ್ಗುರುನಾಥ ನಿನಗೆ ಪ್ರಸನ್ನ ಆದ ಅಂತಂದ್ರೆ ಏನು ಕೊಡ್ತಾನೆ ಏನಿಲ್ಲ, ಏನು ಕೊಡ್ತಾನೆ ಏನಿಲ್ಲ ನಿನಗ. ಬರೇ ಒಬ್ಬ ರಾಜ ಪ್ರಸನ್ನ ಆದ ಅಂತಂದ್ರೆ, ಒಬ್ಬ ಸಾಹುಕಾರ ಪ್ರಸನ್ನ ಆದ ಅಂದ್ರೆ ಏನು ಕೊಡಬಹುದು ನಿನಗ? ದೊಡ್ಡ ರಾಜ ಪ್ರಸನ್ನ ಆದ್ರೆ ಏನು ಒಂದಿಟ್ಟು ಭೂಮಿ ಕೊಡಬಹುದು, ಒಂದಿಟ್ಟು ಬಂಗಾರ ಕೊಡಬಹುದು, ಒಂದಿಟ್ಟು ರೊಕ್ಕ ಕೊಡಬಹುದು. ಒಬ್ಬ ರಾಜ ಪ್ರಸನ್ನ ಆದ ಅಂತಂದ್ರೆ ಅಂದ್ರೆ ನಿನ್ನ ಮೇಲೆ ಪ್ರೀತಿ ಬತ್ತು ಅಂದ್ರೆ ಪ್ರಿಯ ಹಂಗ ಕೊಡ್ತಾನ ರಾಜ. ದಾತಾ ಪ್ರಸನ್ನಂ, ಒಬ್ಬ ದಾನಿ ಪ್ರಸನ್ನ ಆದ ಅಂದ್ರೆ ಏನು ಕೊಡಬಹುದು? ಏನು ಒಂದಿಟ್ಟು ಏನಾರ ಕೊಡಬಹುದು, ಒಂದಿಟ್ಟು ಕೊಟ್ಟು ಕಳಿಸ್ಬೋದು. ರೊಕ್ಕೋ ಬಂಗಾರೋ ಭೂಮಿಯೋ ಏನೋ ಕೊಟ್ಟು ಕಳಿಸ್ಬೋದು. ಒಬ್ಬ ದಾತ. ದಮಡೀಚ ದಾನಂ. ವೇಷ ಪ್ರಸನ್ನಂ, ಒಬ್ಬ ವೇಶ್ಯ ಹೆಣ್ಮಗಳು ನಿನ್ನ ಮೇಲೆ ಪ್ರಸನ್ನ ಆಗ್ಯಾಳ, ನಿನ್ನ ಮೇಲೆ ಬಹಳ ಪ್ರೀತಿ ಆಗ್ಯದ, ನಿನ್ನ ಮೇಲೆ ಮನಸ್ಸಾಗ್ಯದ, ನಿನ್ನ ಬೇಡಕತ್ತಾಳ. ನಿನ್ನ ಮ್ಯಾಗ ಮನಸ್ಸು ಮಾಡಿ ನಿನ್ನ ಪ್ರೀತಿ ಮಾಡಿ ನಿನಗೇನು ಕೊಡ್ತಾಳು? ಏನು ಕೊಡ್ತಾಳೆ? ಮಲಮೂತ್ರದಾನಂ. ಇದನ್ನ ಕೊಡಕ್ಕಿಲ್ಲ ಆಕೆ. ಒಬ್ಬ ವೇಶ್ಯೆ, ಒಬ್ಬ ಹೆಣ್ಣು ಮಗಳು ನಿನ್ನ ಮ್ಯಾಲ ಮನಸ್ಸು ಮಾಡ್ಯಾಳಂದ್ರ, ನಿನ್ನ ಪ್ರೀತಿ ಸಾಕತ್ತಾಳಂದ್ರ ಏನು ಕೊಡ್ತಾಳ ನಿನಗ? ಶರೀರ ಕೊಡ್ತಾಳ. ಈ ಶರೀರದೊಳಗೆ ಏನು ತುಂಬ್ಯದ? ಮಲ, ಮೂತ್ರ, ಮಾಂಸ, ಮಜ್ಜೆ, ಕೀವ, ರಕ್ತ. ಇದನ್ನ ಬಿಟ್ರೆ ಒಳಗೆ ಏನದ ಬೇರೆ? ಏನೂ ಇಲ್ಲ. ಇದನ್ನ ಕೊಡ್ತಾಳ. ಅದಕ್ಕೆ ಹೇಳ್ತಾನವ, ವೇಷಾ ಪ್ರಸನ್ನಂ ಮಲಮೂತ್ರದಾನಂ. ಮಲಮೂತ್ರದಾನ. ಆದರೆ ಒಬ್ಬ ಸದ್ಗುರುನಾಥ, ಸಿದ್ಧಾರೂಢನಂತಹ ಒಬ್ಬ ಸದ್ಗುರುನಾಥ ಜೀವನದೊಳಗೆ ನೀನು ಮಾಡಿದ ಸೇವೆಗೆ, ನೀನು ಮಾಡಿದ ಆ ಭಕ್ತಿಗೆ ಒಲದ ಅಂತಂದ್ರ, ಒಮ್ಮೆ ನಿನ್ನ ಮೇಲೆ ಕರುಣೆ ತೋರಿದ ಅಂತಂದ್ರ ಏನು ಕೊಡಬಾರದ್ರಿ? ಏನು ಕೊಡಬಾರದ ನಿನಗ? ವೈಕುಂಠನೇ ನಿನಗೆ ಕೊಟ್ಟು ಬಿಡ್ತಾನಂತ ನೋಡ ಪರಮಾತ್ಮ ಸದ್ಗುರುನಾಥ. ದೇವರಿಗಿಂತಲೂ ದೊಡ್ಡವದನ್ರಿ ಸದ್ಗುರುನಾಥ. ದೇವರಿಗೆ ನೀಗಲಾರದ್ದನ್ನು ಸದ್ಗುರುನಾಥ ನೀಗಿಸ್ತಾನ. ಮಂದಿಗೆ ಕಬರಿಲ್ಲ, ಮಂದಿಗೆ ಗೊತ್ತಿಲ್ಲ. ಬರೇ ಗುಡಿ 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 ಅಡ್ಡಾಡ್ತಾರ. ಬರೇ ಊರು ಆ ಕ್ಷೇತ್ರ ಈ ಕ್ಷೇತ್ರ ಗೊತ್ತಿಲ್ರಿ. ನಿಮಗೊಂದು ಮಾತು ಹೇಳ್ತಾನೆ, ತಪ್ಪು ತಿಳ್ಕೊಬೇಡ್ರಿ. ಯಾವುದೋ ದೇವಸ್ಥಾನದೊಳಗೆ ಆ ದೇವರನ್ನು ಮಾಡಿದವ್ರು ಯಾರು? ನಾವು ಮಾಡಿಟ್ಟಿರ್ತೀವಿ ದೇವರ. ಆದ್ರೆ ಒಬ್ಬ ಸದ್ಗುರುನಾಥನನ್ನು ನಾವು ಯಾರೂ ತಯಾರು ಮಾಡಿರಂಗಿಲ್ಲ. ಸದ್ಗುರುನಾಥ ಬೇರೆ ಯಾರು ಅಲ್ಲವ, ಬರ್ಗೋ ಸಾಕ್ಷಾತ್ ನರಾಕೃತಿ. ಒಬ್ಬ ಸದ್ಗುರು ಅಂತಂದ್ರ ಆ ಸದ್ಗುರು ಬೇರೆ ಯಾರು ಅಲ್ಲ, ಸ್ವತಃ ಪರಮಾತ್ಮನೇ ಇಲ್ಲಿಗೆ ಗುರುವಿನ ರೂಪದಿಂದ, ನರನ ರೂಪದಿಂದ ಬಂದನಪ್ಪ. ನರನೇ ಹರನಾಗಿ ಗುರುವಿನ ರೂಪದೊಳಗೆ ಬಂದಾನ. ಆ ಗುರುವಿಗೆ ಶರಣಾಗತಿ ಆಗಬೇಕು, ಗುರುವಿಗೆ ನಮಸ್ಕಾರ ಮಾಡಬೇಕು, ಗುರುವಿನ ಸೇವಾ ಮಾಡಬೇಕು. ನಾವು ಗುರುವಿನ ಸೇವಾ ಮಾಡಬೇಕು. ಅದಕ್ಕೆ ನಮ್ಮ ಪೂರ್ವಜರೆಲ್ಲ ಮಣಿಗೊಬ್ಬರನ್ನು ಗುರು ಹೊತ್ತು ಮಾಡ್ಯಾರ ನೋಡ್ರಿ. ಮದುವೆ ಆಗುವಾಗ ನೋಡ್ರಿ ಕೇಳ್ತಿರ್ತಾರಿಲ್ಲ, ಮತ್ತು ನಮ್ಮನ್ನಂತೂ ಕೇಳ್ತಾರೆ. ನಿಮ್ಗೆ ಗುರು ಯಾರ್ರೀ? ನಿಮ್ದು ಬೆಡಗ್ ಯಾವ್ದ್ರಿ? ಆನಂತರ ಮತ್ತೇನೇನು ಕೇಳ್ತಾರೆ ನೋಡ್ರಿ, ನಿಮ್ಮ ಗುರು ಯಾರತ್ ಕೇಳ್ತಾರಿಲ್ರಿ. ನಮ್ಮ ಗುರು ಆ ಗುರು ರೀ, ಆ ಊರ್ದ ಗುರು, ಈ ಊರು ಹೆಸರು ಹೇಳ್ತಿರ್ತಾರೆ ನಮ್ಮ ಗುರುಗಳು ಅಂತೇಳಿ. ಅವು ಗುರುಗಳೆಲ್ಲ ಹೇಳಾಕಟ್ಟ, ಮದುವೆಯಾಗ ಕನ್ಯಾ ತಗೊಳ್ಳೋವಾಗ ಹೇಳಾಕಟ್ಟ ಆಗ್ಯಾವ ಗುರುಗಳು. ಯಾಕೆ? ಆ ಗುರುಗಳು ಬಾದಾಗ್ಯಾವ. ಈಗಿನ ಕಾಲದಾಗ ಭಕ್ತರು ಬಾದಾಗ್ಯಾರ. ನಿಜವಾದ ಸದ್ಗುರುನಾಥ ಹೆಂಗಿರ್ತಾನಂದ್ರೆ ನಿಮ್ಮಲ್ಲಿರ್ತಕ್ಕಂಥ ರೊಕ್ಕ ನೋಡಂಗಿಲ್ಲವ. ಅದಕ್ಕೆ ಚಂದ್ರ ಜ್ಞಾನಾಗಮದೊಳಗೆ ಬರೀತಾರೆ ಏನಂತಂದ್ರೆ, ಗುರವೋ ಬಹವಹ ಸಂತಿ. ಗುರುಗಳು ಈಗಿನ ಕಾಲದಾಗ ಭಾಳ ಮಂದಿ ಸಿಗುತ್ತಾರ. ಎಂಥವ್ರು?
ನಿಮ್ಮಲ್ಲಿರ್ತಕ್ಕಂಥ ರೊಕ್ಕ ನೋಡಿ, ನಿಮ್ಮ ಆಸ್ತಿ ನೋಡಿ ಬರೋ ಗುರುಗಳು ಭಾಳ ಮಂದಿ ಸಿಗ್ತಾರೆ. ಆದರೆ ನಿಮ್ಮ ಬಡತನ, ನಿಮ್ಮ ದುಃಖ, ನಿಮ್ಮ ರೋಗ, ನಿಮ್ಮ ಹೈರಾಣ ನೋಡಿ ನಿಮ್ಮನ್ನು ಉದ್ಧಾರ ಮಾಡ್ಬೇಕಂತಕ್ಕಂಥ ಗುರುಗಳು ಇವತ್ತಿನ ಕಾಲದೊಳಗೆ ಯಾರೂ ಇಲ್ಲೋ ಯಪ್ಪ, ಯಾರೂ ಇಲ್ಲ. ಅದಕ್ಕೆ ಸಾವಿರಕ್ಕೊಬ್ಬ ಶರಣ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಅಂತಾರಲ್ಲ, ಇವತ್ತಿನ ಕಾಲದೊಳಗೆ ಸಿಗೋದಿಲ್ಲ. ಆದರೂ ಸಿಕ್ಕಂಥ ಸದ್ಗುರುನಾಥನನ್ನು ನಾವೇನಪ್ಪ ಅಂತಂದ್ರೆ ಗುರು ಅಂತ ತಿಳ್ಕೊಂಡು ಆ ಸದ್ಗುರುನಾಥನಿಗೆ ನಾವು ಶರಣಾಗತಿ ಆಗಬೇಕು. ಬಂದ ಗುರುಗಳಿಗೆ ಪಾದ ಮುಟ್ಟಿ ಹಣಿ ಹಚ್ಚಿ ನಮಸ್ಕಾರ ಮಾಡಬೇಕು. ನಮ್ಮ ಮಕ್ಕಳಿಗೆ ಅದನ್ನು ಕಲಿಸ್ಬೇಕು. ಒಂದು ಮಾತು ಹೇಳ್ತೇನೆ ರೀ, ಯಾವ ತಲೆ ಬಾಗಿರ್ತದ ಆ ತಲೆಗೆ ಭಾಳ ಕಿಮ್ಮತ್ತಿರ್ತದೆ. ಯಾವ ತಲೆ ಹಿಂಗೆ ಮ್ಯಾಲ ಇರ್ತದ ಬಾಗಲಾರ್ದ ಅದ ಲಗುಟ ಮ್ಯಾಲ ಹೋಗ್ಕತ್ತೀವೋ, ಲಗುಟ ಮ್ಯಾಲ ಹೋಗ್ಕತ್ತೀವಿ. ಅದಕ್ಕೆ ಹಾಡ್ಯಾರ ನೋಡ್ರಿ, ನಾನು ನಾನು ಎಂದು ಮೆರೆಯಬೇಡ ಮೂಢ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ಬಾಗುಪ, ಒಂದಿಟ್ಟು ಗುರುಗಳಿಗೆ ತಲೆ ಬಾಗಿಸಿ ನಮಸ್ಕಾರ ಮಾಡು. ಆಗಮದೊಳಗೆ ಬರೀತಾರೆ ಗುರುಗಳಿಗೆ ಹೆಂಗೆ ನಮಸ್ಕಾರ ಮಾಡ್ಬೇಕಂದ್ರ, ಕುರಿಯ ದಂಡ ನಮಸ್ಕಾರಂ ನಿರ್ಲಜ್ಜೋ ಗುರು ಸನ್ನಿಧವು. ಗುರುವಿನ ಸನ್ನಿಧಾನದೊಳಗೆ ನಮಸ್ಕಾರ ಮಾಡಕ್ಕೆ ನಾಚಿಕೆ ಪಡಬೇಡ್ರಿ, ನಾಚಿಕೆ ಪಡಬೇಡ್ರಿ. ಯಾಕಂದ್ರೆ ಈ ತಲೆ ಬೇರೆ ಯಾರಿಗೂ ಬಾಗಲಿಲ್ಲ ಅಂದ್ರೆ ಅವಂಗರ ಬಾಗಸ್ರಿ, ಬಂದ ಅಂದ್ರೆ ಉದ್ದಕ ಬೀಳ್ರಿ, ಉದ್ದಕ ಬೀಳ್ರಿ. ಗುರುನಾಥಗ ಎಷ್ಟು ಸೇವಾ ಮಾಡಿದ್ರು ಕಡಿಮೆನೆ, ಉದ್ದಕ ನಮಸ್ಕಾರ ಮಾಡ್ರಿ. ಅದಕ್ಕೆ ಅಂತಿರ್ತಾರೆ ನೋಡ್ರಿ, ನಮಸ್ಕಾರ ಮಾಡೋದ್ರೊಳಗೆ ಸಾಷ್ಟಾಂಗ ನಮಸ್ಕಾರ ಅಂತಾರೆ, ಗೊತ್ತಿರ್ಬೇಕು ನಿಮಗೆ. ಸಾಷ್ಟಾಂಗ ನಮಸ್ಕಾರ, ಸಾಷ್ಟಾಂಗ ಅಂದ್ರೆ ಏನು ಗೊತ್ತದೆ ನಿಮಗೆ? ಯಾಂಬಲ್ರಿ ಸ್ವಾಮಿ ಹಂಗೆ ಎಲ್ಲ ಹೇಳ್ಕೊತ ಬಂದಾರ. ಐಗಳು ಊಟಕ್ಕೆ ಕೂತಾಗ 5 ಮಂದಿನ ಕರೆದು ಊಟಕ್ಕೆ ಕುಣಿಸಿದಾಗ ಅವ್ರು ಸ್ವಾಮಿಗೊಳ್ತಾರೆ, ಸಾಷ್ಟಾಂಗ ಹಾಕ್ರಿ, ಸಾಷ್ಟಾಂಗ ಹಾಕ್ರಿ ಅಂತಾರೆ. ಇವರು ಉದ್ದಕ ಬೀಳ್ತಾರೆ. ಸಾಷ್ಟಾಂಗ ಅಂದ್ರೆ ಏನು ನೋಡ, ಶಬ್ದದ ಅರ್ಥ ಹೆಂಗಂದ್ರೆ ಸ ಪ್ಲಸ್ ಅಷ್ಟ ಈಸ್ ಈಕ್ವಲ್ ಟು ಸಾಷ್ಟಾಂಗ. ಅಷ್ಟ ಅಂಗ, ಅಷ್ಟ ಅಂದ್ರೆ 8, ಅಷ್ಟ ಅಂದ್ರೆ 8, ಅಂಗ ಅಂಗಂದ್ರೆ ಈ ಶರೀರದ ಭಾಗಗಳು. 8 ಅಂಗಗಳ ನೆಲಕ್ಕೆ ಹತ್ತಬೇಕಂತ ಅಂದ್ರೆ ಸಾಷ್ಟಾಂಗ ಕತೆ. ಅದು 8 ಅಂಗಗಳ ನೆಲಕ್ಕೆ ಹತ್ತಬೇಕಂತ, 8 ಭಾಗಗಳ ನೆಲಕ್ಕೆ ಹತ್ತಬೇಕು. ಪೂರ ನಿಜಗುಂಡ್ರು ಅದನ್ನು ಭಾಳ ಚಂದ ಬರೆದಾರ. 8 ಯಾವ್ಯಾವ್ರಿ ನೆಲಕ್ಕೆ ಹತ್ತಬೇಕು ಅನ್ನೋದನ್ನ ನಿಜಗುಂಡ್ರು ಬರೀತಾರೆ ನೋಡ್ರಿ. ಪದವೆರಡು, ಕರವೆರಡು, ಭುಜವೆರಡು, ಎದೆ ನೊಸಲು ಸೋಲಂಕಲ್ ಅಷ್ಟಾಂಗದಿಂ ನಮಿಪೆ ಬರೀತಾರೆ ನಿಜಗುಂಡ್ರು. ಇವಟ್ಟು ನೆಲಕ್ಕೆ ಹತ್ತಿದ್ರೆ ಅದು ಸಾಷ್ಟಾಂಗ ನಮಸ್ಕಾರಪ್ಪ. 8 ಅಂಗಗಳು ಯಾವ್ಯಾವ ಅಂದ್ರೆ ಪದವೆರಡು, 2 ಪಾದಗಳು ಹತ್ತಬೇಕು. ಪಾದ ಅಂದ್ರೆ ಈಗ ನಮಗೆ ಕಾಲದಾವಲ್ಲ, ಕಾಲು ಮ್ಯಾಗಿಂದ ಏನತ್ಲ ಅದು ಪಾದ, ಇದು ಅಂಗಾಲಿದು, ಇದು ಪಾದ. ಪಾದ ಅಂದ್ರೆ ಮಕ್ಕೊಂಡಾಗ, ಉದ್ದಕ್ಕೆ ಮಕ್ಕೊಂಡಾಗ ಕಾಲು ಹಿಂಗೆ ಹತ್ತಾವ ನೋಡು, ಹಿಂಗೆ ಹತ್ತಾವಲ್ಲ. ಪದವೆರಡು, ಇವೆರಡು ಹಿಂಗೆ ಉದ್ದಕ್ಕೆ ಮಕ್ಕೊಂಡು ಕೂಡಲೇ ಕಾಲು 2, ಪಾದ 2 ಹತ್ತಬೇಕು. ಪದವೆರಡು, ಕರವೆರಡು, ಇವೆರಡು ಕೈ ಹಿಂಗೆ ಉದ್ದಕ್ಕೆ ಬಿಡುವು, 2 ಇವು ಕೈ ಹತ್ತಬೇಕು. ಪದವೆರಡು, ಕರವೆರಡು, ಭುಜವೆರಡು, ಇವೆರಡು ಭುಜ ಹತ್ತಬೇಕು ನೆಲಕ್ಕೆ. ಆನಂತರ ಎದೆ, ಈ ಎದೆ ಹತ್ತಬೇಕು. ನೊಸಲು, ಈ ಹನಿ ಹತ್ತಬೇಕು. ಇವು 8 ನೆಲಕ್ಕೆ ಹತ್ತಿದಾಗ ಅಷ್ಟು ಸಾಷ್ಟಾಂಗ. ಇದು ಬಲ್ಲ ಗುದುಮುರುಗೈತಿ ಮತ್ತಿದು, ಅಷ್ಟು ಸರಳ ಹತ್ತಂಗಿಲ್ಲ ಇವೆಲ್ಲ ಕೂಡ ಒಮ್ಮೆ. ಯಾಕಂದ್ರೆ ನೀವು 2 ಭುಜ ಹಚ್ಚಾಕ್ ಹೋಗ್ರಿ, ಎದೆ ಒಳಗೆ ಹೋಗ್ಕತಿ, ಎದೆ ಹಚ್ಚಾಕ್ ಹೋಗ್ರಿ, ಭುಜ ಹೊರಗೆ ಬರ್ತಾವ. ಅಷ್ಟು ಸರಳಿಲ್ಲ ಇವು. 8 ನೆಲಕ್ಕೆ ಹತ್ತಿದಾಗ ಸಾಷ್ಟಾಂಗ ನಮಸ್ಕಾರ ಅಂತಾರೆ. ಸದ್ಗುರುನಾಥನಿಗೆ ಬಾಗಬೇಕು, ಈ ತಲೆ ಬಾಗಿಸ್ಬೇಕು. ಅವಂಗ ಬಿಟ್ಟರೆ ಬೇರೆ ಯಾರಿಗೂ ಬಾಗಂಗಿಲ್ಲ. ಇದು ಬಾಗಿದಾಗ ಕಿಮ್ಮತ್ತು ಬರ್ತದೆ. ಅದಕ್ಕೆ ಒಬ್ರು ಅಂತಾರೆ ನೋಡ್ರಿ, ಏನು ವ್ಯಾಧ ನೊಂದು ಮಲವ ತಂದರೆ ಬಿಲವ ಹಾಗಕ್ಕೆ ಕೊಂಬುವರಯ್ಯ. ಯಾರ ಒಬ್ರು ಬ್ಯಾಡ್ರ ಪಕ್ಕಿ ಮನುಷ್ಯ ಬ್ಯಾಟಿ ಆಡಕ್ಕೆ ಹೋಗಿ ಒಂದು ಮಲ ಅದನ್ನು ಬಡದು ಒಂದು ಬಡಿಗಿಗೆ ಹಾಕೊಂಡು ಹೆಗಲಿಗೆ ಹಚ್ಕೊಂಡು ಮಾರಾಕ ಬರ್ತಾನ. ಮಲ ವ್ಯಾಧನೊಂದು ಮಲನ ತಂದರೆ ಹಾಗಕ್ಕೆ ಬಿಲಿವರಯ್ಯ. ಕಿಮ್ಮತ್ತು ಮಾಡಿ ತಗೋತಾರ ಅದನ್ನು. ಆ ಸತ್ತ ಮಲ ಇಷ್ಟಕ್ಕಂತ ಕಿಮ್ಮತ್ತು ಮಾಡಿ ತಗೋತಾರ ಮಲ. ಆದ್ರ ನೆಲನ ಆಳ್ದನ ಹೆಣನೆಂದರೆ
ಈ ಜಗತ್ತನ್ನ ಆಳ್ತಕ್ಕಂಥ ದೊಡ್ಡ ರಾಜನ ಹೆಣ ಐತಿಪ್ಪ ಇದು. ಯಾರ್ಯಾರು ತಗೋತೀರೇನಂದಾರ? ತಗೋತಾರ ಯಾರ? ನೋಡ್ರಿ ಹೆಂಗೆ ಬರೀತಾರ ಅವ್ರು. ಈಗ ಅಥವಾ ಹೆಣ ತಗೊಂಡು ಹೋಗುವಾಗ ಜೋರು ಮಳಿ ಬತ್ತಂತ ತಿಳ್ಕೊರಿಪ್ಪ. ಹೆಣ ಕುಂಡಿಸ್ಕೊಂಡಿರ್ತಾರ, ಜೋರು ಮಳಿ ಬತ್ತು. ಮಳಿ ಬಂದ ಕೂಡಲೇ ಏನು ಮಾಡ್ತಾರೋ ತೋಸ್ಕೊಳ್ದಾಕತ್ತ ತಿಳ್ಕೊಂಡು ಅಕಸ್ಮಾತ್ ಅಲ್ಲೇ ಒಬ್ಬರ ಮಣಿ ಸಮೀಪ ಇತ್ತು, ಅಲ್ಲೇ ಒಬ್ಬರ ಮಣಿ ಜೋರು ಮಳಿ ಬತ್ರಿ, ಒಂದು 10 ನಿಮಿಷ ನಿಮ್ಮ ಮನ್ಯಾಗ ಈ ಹೆಣ ಇಡ್ತೀವಂದ್ರೆ ಯಾರು ಇಟ್ಕೋತಾರೇನ್ರಿ? ಇಲ್ರಿ, ಹಾಳು ತೊಗೊಂಡು ಹೋಗ್ತೀವಿ ನಾವು. ಸುಮ್ಮ ಮಳಿ ಬಂದತಿ ನಾವು ತೋಸ್ಕೋತೀವಿ, ಅದ್ರ ಸಂಬಂಧ ಒಂದು 10 ನಿಮಿಷ ನಿಮ್ಮ ಮನ್ಯಾಗ ಇಟ್ಟು ಹೋಯ್ತೀವಲ್ಲ, ಅದಕ್ಕೇನಾಕೈತಂದ್ರೆ ಯಾರ ಇಟ್ಕೋತೀರ ಹೆಣ? ಅದ ಮಳಿ ಬಂದ ರೊಜ್ಜಾಗಿ ಹವಾ ಇರ್ತಾವ, ಅದ್ರ ಬಟನ್ ಕಿತ್ತದ. ಒಬ್ಬರ ಮನ್ಯಾಗ ಇವು ಚಪ್ಪಲ್ ಒಂದಿಟ್ಟ ಉಂಗ್ ಟರ್ದದ ಒಳಗಿಡ್ತಾನಂದ್ರ ಇಡ್ರಲ್ಲ. ಮತ್ತೆ ಹೆಣ ಬ್ಯಾಡ್ರಿ, ಚಪ್ಪಲ್ ಕಿಮ್ಮತ್ತಿಂದೈತೋ ಹೆಣ ಕಿಮ್ಮತ್ತಿಂದೈತೋ. ಇವೆಲ್ಲ ದೊಡ್ಡ ಸಾಹುಕಾರದನು, ಊರಾಗ ದೊಡ್ಡ ರಾಜ ಅದನು. ಅವ್ರು ನಾನು ನಂಗಿಲ್ಲ, ಇದನ್ನ ನೆಲ ನಾಳ್ದನ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ. ಒಂದು ಅಡಿಕೆಗೆ ತಗೊಳಂಗಿಲ್ಲ ಅದನ್ನು. ಅದಕ್ಕೆ ಕಿಮ್ಮತ್ತಿಲ್ಲೋ ಯಪ್ಪ. ಇದಕ್ಕೆ ಬಾಗ್ರಿ, ಗುರುಗಳು ಬಂದ್ರಂದ್ರೆ ನಮಸ್ಕಾರ ಮಾಡ್ರಿ. ಮನ್ಯಾಗ ಗಂಡಗೆ ನಮಸ್ಕಾರ ಮಾಡ್ರಿ. ನೀವು ನಿಮ್ಮ ಹಡದ ಅವ್ಗೆ ನಮಸ್ಕಾರ ಮಾಡ್ರಿ. ನಿಮ್ಮ ಹಡದ ಅಪ್ಪಗೆ ನಮಸ್ಕಾರ ಮಾಡ್ರಿ. ಓಣ್ಯಾಗ ಹಿರಿಯರಿಗೆ ನಮಸ್ಕಾರ ಮಾಡ್ರಿ. ಏನ್ರಿ ಸ್ವಾಮಿ ದಗದನ ಅದನ್ನು ಹಿಡಿಯೂ ಎದ್ದು ಕೂಡಲೇ ಒಟ್ಟು ಎಲ್ಲರಿಗೂ ನಮಸ್ಕಾರ ಮಾಡ್ಕೋತ ಅಡ್ಡಾಡೋದ ಇದನ್ನ ಮಾಡೋಣ ತಂದೀರಿ. ನೇಮ್ ಅದಾವು, ಯಾರಿಗೆ ನಮಸ್ಕಾರ ಮಾಡಬೇಕು ಯಾರಿಗಿಲ್ಲ ಅನ್ನೋದನ್ನು ನಾವು ನಮಸ್ಕಾರ ಮಾಡಬೇಕು. ಯಾಕಂತಂದ್ರೆ ಸದ್ಗುರುನಾಥ ಜಗತ್ತಿನೊಳಗೆ ಭಾಳ ದೊಡ್ಡವದಾನ. ಅವನಷ್ಟು ದೊಡ್ಡವರು ಯಾರೂ ಇಲ್ಲ ಜಗತ್ತಿನೊಳಗೆ. ಅದಕ್ಕೆ ಸದ್ಗುರುನಾಥನ ವಿಷಯವನ್ನು ಮತ್ತೆ ನಾಳೆ ನೋಡೋಣ. ಇಲ್ಲಿರ್ತಕ್ಕಂಥ ಬಸವೇಶ್ವರರಂತಂದ್ರೆ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ. ನಂದಿ ಬಸವೇಶ್ವರರ ಅವತಾರ ಅಂತಂದ್ರೆ, ನಾ ಎಲ್ಲರ ನಂದಿ ಬಸವನ್ನಿದ್ದಂದ್ರೆ ನಾ ಈಗ ಒಳಗೆ ಹೋಗಿ ನಮಸ್ಕಾರ ಮಾಡಿ, ನಾನು ಬಂದಿಲ್ಲ, ಬೇಡ್ಕೊಂಡು ಬಂದೆ. ನಾನು ಎಲ್ಲರೂ ಬೇಡ್ಕೊಳ್ಳವ್ರ, ನಾವು ಎಲ್ಲರೂ ಬೇಡ್ಕೊಳ್ಳವ್ರ. ದೊಡ್ಡ ಸಾಹುಕಾರದಾನ, ಅವನು ಬೇಡ್ಕೊಳ್ಳವ. ಕೋಟಿ ಅದಾನಂತಂದ್ರೂ ಈಗ ನಿಮ್ಗೆ ಗೊತ್ತಿರ್ಬೇಕು. ಇವ್ರು ಯಾರೋ ಕ್ರಿಕೆಟ್ದಾಗ ಈಗ ಸದ್ದು ಗಿಡ್ಡನದಾರ ನೋಡ, ಅವ್ರ ಹೆಸರು ಸದ್ದು ನನಗೆ ನೆನಪಿರಂಗಿ. ಯಾರತ್ತಕ್ಕಂದ್ರೆ ನಮ್ಮ ಪ್ರೇಮಾನಂದಜಿ ಅವ್ರತ್ತಕ್ಕೆ ಹೋಗಿ ಕೆಳಕೊಂಡಿರ್ತಾನೆ. ಕೊಹ್ಲಿ ಅವರು, ವಿರಾಟ್ ಕೊಹ್ಲಿ ಪ್ರೇಮಾನಂದಜಿ ಹತ್ತಕ್ಕೆ ಹೋಗಿ ಬಹುತೇಕ ಅವನ ಕಾರ್ಗಡೆ 10-20 ಕೋಟಿ ರೂಪಾಯಿ ಕಿಮ್ಮತ್ತಿನ ಕಾರ್ಗಡೆ ಅದಾವ. ಅವನ ಮನ್ಯಾಗ ಕುರ್ಚಿಗಳು ಎಂಥವದಾವ ಅಂತಂದ್ರೆ, ಸೋಫಾ ಸೆಟ್ ಅದು ಎಂಥವದಾವ ಅಂತಂದ್ರೆ, 1 ಕೋಟಿ ರೂಪಾಯಿ 10 ಲಕ್ಷ ರೂಪಾಯಿ ಸೋಫಾ ಸೆಟ್ ಇರ್ತಾವ. ಅಲ್ಲಿ ಕೂತಿರ್ತಾನೆ ಕೊಹ್ಲಿ ಅವ್ರ ಮನ್ಯಾಗ. ಆದ್ರೆ ಪ್ರೇಮಾನಂದಜಿ ಮಹಾರಾಜರ ಹತ್ತಕ್ಕೆ ಬಂದಾಗ ಎಲ್ಲಿ ಕೊಂಡಿರ್ತಾನೆ ನೋಡಿರಿ? ಕೆಳಗೆ ಕೊಂಡಿರ್ತಾನೆ. ಯಾಕಂದ್ರೆ ಆ ಸದ್ಗುರುನಾಥನ ಇನ್ನ ಕೆಳಗರ ಜಾಗ ಸಿಕ್ಕದಲ್ಲ ಅವಂಗ, ಅದು ದೊಡ್ಡದು. ಭಗವಂತನ ಸನ್ನಿಧಾನ ಅಂತಂದ್ರೆ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ. ಅಂಥವ್ರು ಅವಂಗ ರೊಕ್ಕಕ್ಕೆ ಇದಿಲ್ಲ, ಯಾವುದಕ್ಕೂ ಕಡಿಮೆ ಇಲ್ಲ. ಮತ್ತ್ಯಾಕೆ ಹೋಗ್ಬೇಕ್ರಿ? ಎಲ್ಲ ಐತಿ ಕರೆ ಮಾನಸಿಕ ನೆಮ್ಮದಿ ಇಲ್ಲ, ಅದ್ರ ಸಂಬಂಧ ಹೋಗಿ ಕೆಳಕೊಂಡಿರ್ತಾನೆ. ಹೋಗಿ ಮತ್ತೆ ಎಲ್ಲ ಐತ್ರಿ, ನಮಗೆ ಒಂದಿಟ ಯಾಕೋ ಆರಾಮಿಲ್ಲಾಗೈತಿ ರೀ, ಮಾನಸಿಕ ನೆಮ್ಮದಿ ಇಲ್ಲಾಗೈತಿ, ಅದನ್ನು ಆರಾಮಾಗುವಂಗೆ ಮಾಡ್ರಿ ಅಂತ ಅವ್ರು ಕೇಳ್ತಾರೆ. ನೀವು ರೊಕ್ಕ ಇಲ್ದವರು ನೀವು ರೊಕ್ಕ ಕೊಡಂತೂ ನೀವು ಒಟ್ಟು ಎಲ್ಲರೂ ಬೇಡ್ಕೊಳ್ಳವ್ರ. ಮತ್ತು ನೀವು ಅಂತಿರ್ಬೇಕು, ನಮ್ಮ ಬಸವನ ಹೋಗಿ ನೀ ಏನು ಬೇಡ್ಕೊಂಡು ಬಂದಿಪ್ಪ ಸ್ವಾಮಿ ಅಂತ ನೀವು ನನಗೆ ಕೇಳಿರಿ. ನಾ ಏನೂ ಬೇಡ್ಕೊಂಡಿಲ್ಲ ಯಪ್ಪ ಬಸವಣ್ಣ, ನಂದಿ ಬಸವೇಶ, 1 ತಿಂಗಳು ನಿನ್ನ ಸನ್ನಿಧಾನದೊಳಗೆ ಬಂದನಿಪ್ಪ. ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತರನ್ನು ಉದ್ಧಾರ ಮಾಡ್ತಕ್ಕಂಥವ್ ನೀನಪ್ಪ ಬಸವಣ್ಣ. ಅವ್ರ ಪ್ರವಚನಕ್ಕೆ ಬರುವಂಗೆ ಮಾಡಪ್ಪ ಬಸವಣ್ಣ. ಬಂದು ಚಂದ ಗದ್ದಲ ಮಾಡ್ಲಾರ್ದಂಗೆ ಕೂತು ಕೇಳುವಂಗೆ ಮಾಡಪ್ಪ ಬಸವಣ್ಣ. ಪ್ರವಚನ ಕೇಳುವಾಗ ಬಾಯಿ ಮಾಡ್ಲಾರ್ದಂಗೆ ಕುಂಡ್ರಸ್ಪಾ ದೇವರ ಅಂತ ಬೇಡ್ಕೊಂಡಿನಿ. ಅದ್ರ ಜೊತೆಗೇನಪ್ಪ ಅಂತಂದ್ರೆ, ನಂದಿ ಬಸವಣ್ಣ ಅಂತಂದ್ರೆ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ. ಯಾರನ್ನ ಹೊತ್ಕೊಂಡು ತಿರುಗಾಡ್ತಾನೆ ರೀ ಬಸವಣ್ಣ? ಯಾರನ್ನ ಹೊತ್ಕೊಂಡು ತಿರುಗಾಡ್ತಾನೆ? ಈ ಜಗತ್ತಿನ ಕರ್ತೃತ್ವ ಶಕ್ತಿಯುಳ್ಳ ಶಿವ, ಜಗತ್ತಿನ ನಿಯಾಮಕ. ಅವನಂತ ವಜ್ಜಿನ ಯಾರೂ ಅಲ್ಲ. ಯಾರ್ಯವ?
ಈ ಆಕಾಶ ಭೂಮಿ ಪಂಚಭೂತಗಳನ್ನು ನಿರ್ಮಾಣ ಮಾಡಿದವನ ಅವನ. ಮತ್ತು ಅವ ಎಷ್ಟು ವಜ್ಜಿ ಇರಬಾರ್ದು, ಅಂಥ ವಜ್ಜಿ ಇರ್ತಕ್ಕಂಥ ಶಿವನ್ನ ಹೆಗಲ ಮ್ಯಾಗ ಕುತ್ಕೊಂಡ ಹೆಗಲ ಮ್ಯಾಗ ಕುಂಡ್ರಿಸ್ಕೊಂಡು ಅಡ್ಡಾಡ್ತಾನಂದ್ರೆ ಇವು ಎಷ್ಟು ಶಕ್ತಿ ಇರಬೇಕು. ಈಗ ಹೊಳೆ ಐತ್ಲ ನಿಮ್ಮದು, ಹೊಳ್ಯಾಗ ದಾಟ್ತಿರ್ತೀರಿಲ್ಲ, ಹೊಳ್ಯಾಗ ದಾಟುವಾಗ ಒಬ್ಬನ ಹೆಗಲ ಮ್ಯಾಗ ಕುಂಡ್ರಿಸ್ಕೊಂಡು ದಾಟ್ತಿರ್ತೀರಿ. ಹೆಗಲ ಮ್ಯಾಗ ಕುತ್ತವಂದು ತಾಕತ್ತು ಭಾಳ ದೊಡ್ಡದು. ಏನು ಅವನು ಹೆಗಲ ಮ್ಯಾಗ ಕುಂಡ್ರಿಸ್ಕೊಂಡು ಈಸ್ಕೊಂಡು ಪಾರಾಗಿ ಹೋಗ್ಕಂಡ್ಲ, ಅವನ ತಾಕತ್ತು ದೊಡ್ಡದು. ಯಾರ ತಾಕತ್ತು ಹೆಚ್ಚರಿ? ಹೆಗಲ ಮ್ಯಾಗ ಕುಂಡಿಸ್ಕೊಂಡು ಏನು ಈಸ್ತಾನಲ್ಲ ಅವು ದೊಡ್ಡವ್ರಿ. ಯಾಕ ತಾನು ಪಾರಕ್ಕಣ, ಅವನ ಮ್ಯಾಲ ಕುಂಡಿಸ್ಕೊಂಡನ ಅವನು ಪಾರ ಮಾಡ್ತಾನ. ಹಂಗೆ ಶಿವನಕ್ಕಿಂತಲೂ ದೊಡ್ಡವ್ರಿ ಇವ. ಯಾಕ ಅವನು ಕುಂಡಿಸ್ಕೊಂಡು ಅಡ್ಡಾಡವ ಏನು ಸಾಮಾನ್ಯನ? ಅವನು ಕುಂಡಿಸ್ಕೊಂಡ ಹೆಗಲ ಮ್ಯಾಗ ಕುಂಡಿಸ್ಕೊಂಡು ಅಡ್ಡಾಡ್ತಾನಂದ್ರೆ ಅವೇನು ಸಾಮಾನ್ಯ ಅಲ್ಲ ಬಸವಣ್ಣ. ನಾವು ಓನಿ ಹೇಳ್ತಿರ್ತಾನಂದ್ರೆ, ಯಪ್ಪ ನಿನಗೆ ಅವಂಗ ಭಾಳ ದೋಸ್ತಿ ಐತಿ. ಯಾರಿಗೆ? ಯಾಕಂದ್ರೆ ಇಬ್ರು ಕೂಡ ಇರೋರಲ್ಲ ಯಾವತ್ತು. ಶಿವ ಹೆಗಲ ಮಗ ಇರ್ತಾನೆ, ಅವನು ಕೂಡ ಅಡ್ಡಾಡ್ತಿರ್ತಾನೆ ಯಾವತ್ತು. ಅದಕ್ಕೆ ನಮ್ಮ ದುಃಖವನ್ನು ಹೇ ನಂದಿ ಬಸವೇಶ ನಿಮ್ಮ ದೋಸ್ತಗಟ್ಟು ಹೇಳಪ್ಪ, ನಮ್ದು ಹಿಂಗಾಗ್ಯದ. ಈಗ MLA ಎತ್ತಕ್ಕೆ ಹೋಗ್ಬೇಕಾದ್ರೆ ಮತ್ತು PN ಹಿಡಿಬೇಕು ನೋಡಿ, ಮೊದಲು ಒಳಗೆ ಬಿಡಂಗಿಲ್ಲವ. ಮೊದಲು PA ಎತ್ತಕ್ಕೆ ಹೋಗಿ ಸರ್ ಗಟ್ಟು ಹೇಳ್ರಿ ನಮ್ದು ಹಿಂಗೆ ತೊಂದರೆ ಆಗೈತಿ, ಇದೊಂದು ಕಾಗದ ಪತ್ರ ಸಹಿ ಹಾಕಿರ ನಮ್ಮ ಕೆಲಸ ಆಕತ್ರಿ, ಹಾಕತ್ತೆ ಹೇಳ್ರಿ ಅಂತ ನಾವು PAಗೆ ಹೇಳ್ತೀವಲ್ಲ. ಆಯ್ತಾಯ್ತಲ್ರಿ ಮಾಡಿಸ್ಕೊಡ್ತಾನೆ ತಾವತ್ತಲ್ಲ. ಹಂಗೆ ನಂದಿ ಬಸವಣ್ಣ ಅಂತಂದ್ರೆ ಆತ್ಮೀಯ ಪರಮ ಭಕ್ತ. ನಂದಿ ಅಂತಂದ್ರೆ ಶಿವನ ಪರಮ ಆಪ್ತ ಭಕ್ತ. ಅವನು ಬಿಟ್ಟವ ಇರಂಗಿಲ್ಲ, ಅವನು ಬಿಟ್ಟವ ಇರಂಗಿಲ್ಲ. ಅದಕ್ಕೆ ನಾವು